ಈ ಸಿಜೆಪಿ ಪ್ರತಿಭಟನೆ ನಡೀತಿರೋ ಸಂದರ್ಭದಲ್ಲಿನೇ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅನ್ನ ಬಿಟ್ಟು ಯುವ ಜನರನ್ನ ಬಹಳ ಹತ್ರವಾಗೋದಕ್ಕೆ, ಅವರನ್ನ ಆಪ್ತರಾಗೋದಕ್ಕೆ ಫ್ರೆಂಡ್ಸ್ ಅಂತ ಸೆಲ್ಫಿ ವಿಡಿಯೋಗಳಿಗೆ ಮೊರೆ ಹೋತು. ಈ ಸೆಲ್ಫಿ ವಿಡಿಯೋದ ಪರಿಣಾಮ ಏನಾಯ್ತು ಅಂತಂದ್ರೆ, ಅವರು ಸಿಜೆಪಿ ಬಗ್ಗೆ ಮಾತಾಡಿ ಮತ್ತು ನಾವು ಒಂದು ಪ್ರಬಲವಾದ ಕಾನೂನನ್ನ ತರ್ತೀವಿ ಅಂತ ಜುಲೈ 23ನೇ ತಾರೀಕು ಮಧ್ಯರಾತ್ರಿ ಸುಮಾರು ಬಹುತೇಕ 11:52ಕ್ಕೆ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡ್ತಾರೆ. ಅದು ಸೆಲ್ಫಿ ವಿಡಿಯೋವನ್ನ ಪೋಸ್ಟ್ ಮಾಡ್ತಾರೆ. ಅದ್ರಲ್ಲಿ ಅವ್ರು ಮಾತಾಡಿದ್ದೇನು ಅಂದ್ರೆ, ಸಿಜೆಪಿ ಹೋರಾಟದ ಬಗ್ಗೆ ನಾವು ನಿಮ್ ಜೊತೆಗಿದ್ದೀವಿ ಅನ್ನೋದ್ರ ಬಗ್ಗೆ, ಕಠಿಣ ಕಾನೂನನ್ನು ತರ್ತೀವಿ ಅನ್ನೋದ್ರ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಅವ್ರು ಮಾತಾಡಿದ್ರು. 23ನೇ ತಾರೀಕು ಆ ವಿಡಿಯೋವನ್ನ ಪೋಸ್ಟ್ ಮಾಡಿದ್ರು. ಅದು 28ನೇ ತಾರೀಕು ಸ್ವಲ್ಪ ಅಂದ್ರೆ ಕೆಲವು ಗಂಟೆಗಳ ಕಾಲ ಭಾರತದಲ್ಲಿ ಅದಕ್ಕೆ ತಡೆ ಹಿಡಿಯಲಾಯಿತು. ಫೇಸ್ಬುಕ್ ಅದಕ್ಕೆ ನಿರ್ಬಂಧ ಹೇರ್ತು. ಬಹಳ ಹೆಚ್ಚಿನ ವೀಕ್ಷಣೆಯನ್ನ ಪಡ್ಕೊಂಡಿತ್ತು. ಇದನ್ನೇ ನರೇಂದ್ರ ಮೋದಿ ಮತ್ತು ಬಿಜೆಪಿ ಬೆಂಬಲಿಗರು ಯಾರಿಗೂ ಸಿಗದಂತ ವೀಕ್ಷಣೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ವೀಕ್ಷಣೆ ಅವ್ರಿಗೆ ಸಿಕ್ಕಿದೆ ಅಂತ ಅದನ್ನ ಹೇಳ್ಕೊಳ್ತಾ ಇದ್ರು. ಅದೇ ಹೊತ್ತಲ್ಲಿ FB ಏನ್ ಮಾಡ್ತು ಅಂತಂದ್ರೆ, ಲೀಗಲ್ ರಿಕ್ವೆಸ್ಟ್ ಅನ್ನೋ ಕಾರಣವನ್ನ ಕೊಟ್ಟು ಒಂದು 5-6 ಗಂಟೆಗಳ ಕಾಲ ಅದನ್ನ ನಿರ್ಬಂಧ ಮಾಡಲಾಯ್ತು. ಅದು ಕಾಣಿಸ್ತಿರ್ಲಿಲ್ಲ ಭಾರತದಲ್ಲಿ. ಇದಕ್ಕೀಗ ಕೇಂದ್ರ ಸರ್ಕಾರ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಮೆಟಾ ಮತ್ತು ಫೇಸ್ಬುಕ್ ಏನಿದೆ, ಇವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ, ಅವರಿಂದ ವಿವರಣೆ ಕೇಳಿದೆ. ಈ ಬಗ್ಗೆ ಹೈಕಮಿಷನ್ ಮೀಟಿಂಗ್ ಕೂಡ ಆಗಿದೆ. ಮೆಟಾದ ಹೈಕಮಿಷನ್ ಲೀಡರ್ಸ್ ಎಲ್ಲ ಅವ್ರ ಜೊತೆ ಮಾತಾಡಿದ್ರೆ, ಅಂದ್ರೆ IT ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ಇತರರ ಜೊತೆಯಲ್ಲಿ ಮಾತಾಡಿದ್ದಾರೆ. ಇದೊಂದು ಟೆಕ್ನಿಕಲ್ ಎರರ್, ಗ್ಲಿಚ್, AI ಆಗಿರೋದ್ರಿಂದ ಸ್ವಲ್ಪ ಗ್ಲಿಚ್ ಆಗಿದೆ, ಅದಕ್ಕೆ ಕ್ಷಮೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಮತ್ತೆ ಹೀಗ ಆಗೋದಿಲ್ಲ, ಹೈ ಪ್ರೊಫೈಲ್ ವಿಡಿಯೋಗಳ ವಿಚಾರದಲ್ಲಿ ನಾವು ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸ್ತೀವಿ ಅಂತ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಭಾರತ ಸರ್ಕಾರ ಮತ್ತು IT ಇಲಾಖೆ ಅದಕ್ಕೆ ಒಪ್ಕೊಂಡಿಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ಲೀಗಲ್ ರಿಕ್ವೆಸ್ಟ್ ಅಂತ ತೋರ್ಸುದ್ರಲ್ಲ, ಆ ವಿಡಿಯೋವನ್ನ ತಡೆ ಹಿಡಿದು ಅದಕ್ಕೆ ನಿರ್ಬಂಧ ಕೊಟ್ಟು ಲೀಗಲ್ ರಿಕ್ವೆಸ್ಟ್ ಅಂತ ತೋರಿಸಿದ್ದು ಅದ್ ನಮ್ಗೆ ಸ್ವಲ್ಪ ಅನುಮಾನ ಕಾರಣ ಆಗ್ತಿದೆ. ನೀವು ಬೇರೆ ಬೇರೆ ರೀತಿಯಲ್ಲಿ ಅಲ್ಗರಿದಮ್ ನ ಬೇರೆ ರೀತಿ ಸೆಟ್ ಮಾಡ್ತೀರಿ, ಇದು ಉದ್ದೇಶಪೂರ್ವಕವಾಗಿ ಮಾಡಿದ ರೀತಿಯಲ್ಲಿದೆ. ಹಾಗಾಗಿ 3 ದಿನಗಳ ಒಳಗಾಗಿ ಮೆಟಾ ಮುಖ್ಯಸ್ಥ, ಫೇಸ್ಬುಕ್ ನ ಮುಖ್ಯಸ್ಥ ಮಾರ್ಕ್ ಜುಕರ್ಬರ್ಗ್ ಕ್ಷಮೆ ಕೇಳಬೇಕು ಅಂತ ಸಂಸದೀಯ ಸಮಿತಿ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಆದ್ರೆ ಇಲ್ಲಿ ತನಕ ಅಧಿಕೃತವಾಗಿ ಮಾರ್ಕ್ ಜುಕರ್ಬರ್ಗ್ ಕಡೆಯಿಂದ ಯಾವುದೇ ರೀತಿಯ ಕ್ಷಮಾಪಣೆ ಬಂದಿಲ್ಲ. ಬದಲಾಗಿ ಮೆಟಾ ಈ ಹಿಂದೆನೆ ತಪ್ಪಾಗಿದೆ ನಮ್ಮಿಂದ, ಅದೊಂದು ಟೆಕ್ನಿಕಲ್ ಎರರ್, ಗ್ಲಿಚ್ ಆಗಿದೆ, ಅದನ್ನ ಸರಿಪಡಿಸ್ಕೋತೀವಿ ಅಂತ ಹೇಳ್ತಿದ್ದಾರೆ. ಹಾಗಂತ ಅದಕ್ಕೆ ಸರ್ಕಾರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನೀವು ಬಲಹೀನ ಮಾಡುವ ಪ್ರಯತ್ನವನ್ನ ಮಾಡ್ತಿದ್ದೀರಿ. ನೀವು 3 ದಿನದೊಳಗೆ ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ಮೆಟಾ ಫೇಸ್ಬುಕ್ಗೆ ನಾವು ಕಾನೂನು ರಕ್ಷಣೆ ಕೊಟ್ಟಿದೀವಲ್ಲ ಭಾರತದಲ್ಲಿ, ಅದನ್ನ ನಾವು ಹಿಂಪಡಿತೀವಿ, ಅದನ್ನ ನಾವು ನಿಮಗೆ ಕೊಡೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮೆಟಾ ಮತ್ತು ಮಾರ್ಕ್ ಜುಕರ್ಬರ್ಗ್ ತೀರ್ಮಾನ ಏನಾಗಿರುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ನಾವು ಇದಕ್ಕೆ ಸುಮ್ಮನಾಗೋದಿಲ್ಲ, ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಇದನ್ನ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಸಂಸದೀಯ ಸಮಿತಿ ಮತ್ತು ಸರ್ಕಾರ ಹೇಳಿರೋದ್ರಿಂದ ಈಗ ಫೇಸ್ಬುಕ್ ಯಾವ ತೀರ್ಮಾನವನ್ನು ತಗೊಳುತ್ತೆ, ಮಾರ್ಕ್ ಜುಕರ್ಬರ್ಗ್ ಕ್ಷಮೆ ಕೇಳ್ತಾರ, ಇನ್ನು ಮತ್ತೊಂದು ಮೀಟಿಂಗ್ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ಯಾವಾಗ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಅಲ್ಲೇನಾದ್ರೂ ಕ್ಷಮಾಪಣೆಯನ್ನ ಕೇಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. 3 ದಿನ ಇನ್ನು ಕಾಲಾವಕಾಶ ಇರೋದ್ರಿಂದ ಮುಂದಿನ ಬೆಳವಣಿಗೆಯನ್ನ ನಾವ್ ಇದ್ರ ಬಗ್ಗೆ ಕಾದ್ ನೋಡ್ಬೇಕಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.